ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ತೋರಿಸ್ತಿರೋದು ಏನಂದರೆ ಬಿಳಿ ಹೋಳಿಗೆ, ಅಂಗ್ರ ಹೋಳಿಗೆ ಅಂತ ಹೇಳ್ತಾರೆ. ಅದು ಹೇಗೆ ಮಾಡೋದು ನೋಡ್ಕೊಂಬೋಣ ಬನ್ನಿ. ನಾನಿಲ್ಲಿ 3/4 ಲೋಟ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಮೈದಾ ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು. ನನಗಿಲ್ಲಿ 10ರಿಂದ 12 ಅಂಗ್ರ ಹೋಳಿಗೆ ಅಷ್ಟೇ ಬೇಕಾಗಿರೋದು. ಅದಕ್ಕೋಸ್ಕರ ನಾನಿಲ್ಲಿ 3/4 ಲೋಟ ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ. ಆಮೇಲೆ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ನಿಮ್ಮ ಮನೇಲಿ ಜಾಸ್ತಿ ಇದ್ದಾರೆ ಅಂತಂದರೆ 1-1.5 ಲೋಟ ಮೈದಾ ಹಿಟ್ಟು ಹಾಕ್ಕೊಳ್ಳಿ. ನನಗೆ ಇಬ್ಬರಿಗೆ ಎಷ್ಟು ಬೇಕೋ ಅಷ್ಟು ತೋರಿಸ್ತಾ ಇದ್ದೀನಿ. ನೋಡಿ, ಮೈದಾ ಹಿಟ್ಟು ಎಣ್ಣೆ ಹಾಕಿ ಕಲಸಿದಾದ್ಮೇಲೆ ಈ ಥರ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಇದು, ಕರೆಕ್ಟಾಗಿದೆ. ಇದನ್ನು ಮುಚ್ಚಿಟ್ಬಿಡೋಣ. ಒಂದು 20 to 30 ಮಿನಿಟ್ಸ್ ನೆನೆಯಲಿ ಮೈದಾ ಹಿಟ್ಟು. ಅಷ್ಟರಲ್ಲಿ ಏನು ಮಾಡೋಣ ಅಂದರೆ, ಒಂದು ಬಾಣಲಿ ಇಟ್ಬಿಟ್ಟು ಆ ಬಾಣಲೆಗೆ ಸ್ವಲ್ಪ ನೀರು ಹಾಕಿ ಉಪ್ಪು ಹಾಕಿ ಜಸ್ಟ್ 1 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಸ್ಪ್ರಿಂಕಲ್ ಮಾಡ್ತಾಯಿದ್ದೀನಿ ನಾನು. ಇಲ್ಲ ನೀವು 1 ಸ್ಪೂನಲ್ಲೇ ತೊಗೊಂಡ್ಬಿಟ್ಟು ಹಾಕ್ಬೋದು. ನಾನಿಲ್ಲಿ 1 ಲೋಟ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ನಾನು 1 ಲೋಟ ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ಒಂದು 5 to 10 ಮಿನಿಟ್ಸ್ ಕುಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ, ಸ್ಪ್ರೆಡ್ ಮಾಡ್ಕೊಳ್ಳಿ. ನೀಟಾಗಿ ಈ ಥರ ಎಲ್ಲ ಕಲಸಿ ಈ ಥರ ಒಂದಕ್ಕೊಂದು ಬಿಡ್ತಾ ಇತ್ತು ಅಂದರೆ ನೀಟಾಗೆ ಬೆಂದಿದೆ ಅಂತ ಅರ್ಥ. ನೋಡಿ, ಈ ಥರ ಫುಲ್ಲು ಕಲಿಸ್ಕೊಳ್ಳಿ. ಈ ಹದಕ್ಕೆ ಬರಲಿ. ಈ ಹದಕ್ಕೆ ಬಂದಾಗ ಒಂದು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಬಿಡೋಣ, ಒಂದು 5-10 ಮಿನಿಟ್ಸು. ಯಾಕಂದರೆ ನಾವು ಮತ್ತೆ ನೀರಾಗಿ ಕಲಿಸ್ಕೋಬೇಕಲ್ಲ, ಬಿಸಿ ಇದ್ದರೆ ಕಲ್ಸೋಕ್ಕಾಗಲ್ಲ. ನೋಡಿ, ತಣ್ಣಗಾದ್ಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಮತ್ತು ಒಂದು ಸಲ ಜಾಸ್ತಿ ಹಾಕಬೇಡಿ, ತುಂಬ ಮೆತ್ತಗೆ ಆಗಿಬಿಡತ್ತೆ. ಕಲಿಸ್ತಾ ಇದ್ದೀನಿ. ನೆಕ್ಸ್ಟು ನಾನಿಲ್ಲಿ 1 ಸ್ಪೂನಷ್ಟು ಜೀರಿಗೆ, ಇದು ಆಪ್ಷನಲ್, ನಿಮಗೆ ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ಕೊತ್ತಂಬರಿ ಸೊಪ್ಪು ಕೂಡ ಅಷ್ಟೇ, ನಿಮಗೆ ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಬೇಡ. ಬಟ್ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಬಟ್ ಇದೇನು ಮ್ಯಾಂಡೇಟ್ರಿ ಅಂತೇನಿಲ್ಲ, ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಬೇಡ. ಚೆನ್ನಾಗಿ ಕಲಿಸ್ಕೊಳ್ಳೋಣ. ನೋಡಿ, ಈ ಹದಕ್ಕೆ ಬಂದರೆ ಸಾಕು. ಸ್ವಲ್ಪ ಸಾಫ್ಟೇ ಇರಲಿ, ಚಪಾತಿ ಹಿಟ್ಟು ಹೆಂಗಿರುತ್ತೋ ಅದಕ್ಕಿಂತ ಸ್ವಲ್ಪ ಸಾಫ್ಟೇ ಬರಲಿ. ನಾನು ಈ ಥರ ಈ ಸೈಜ್ಗೆ ಬಾಲ್ ಮಾಡಿ ಇಟ್ಕೊತೀನಿ. ನೆಕ್ಸ್ಟ್ ಹೇಗೆ ಮಾಡೋದು ತೋರಿಸ್ತೀನಿ ಬನ್ನಿ. ಮೈದಾ ಹಿಟ್ಟಾಗಲೇ ನೆಂದಿದೆ, ಚೆನ್ನಾಗಿ ನೆಂದಿದೆ. ನೋಡಿ ಎಷ್ಟು ಸಾಫ್ಟಾಗಿದೆ. ಸೊ ಕೈಯಲ್ಲಿ ಹಾಕ್ಕೊಂಡು ಈ ಥರ ಸ್ಪ್ರೆಡ್ ಮಾಡಿಕೊಂಡು ಒಂದು ಸ್ವಲ್ಪ ತಗೊಂಡು ಮಧ್ಯದಲ್ಲಿ ಅಕ್ಕಿ ಹಿಟ್ಟು ಏನು ಮಾಡ್ಕೊಂಡಿರ್ತೀವಲ್ಲ ಅದು ಮೇಲ್ಗಡೆ ಮೈದಾ ಹಿಟ್ಟನ್ನ ಒಳಗಡೆ ಅಕ್ಕಿ ಹಿಟ್ಟು ಇಟ್ಬಿಟ್ಟು ಕ್ಲೀನಾಗಿ ತುಂಬೋಣಂತೆ. ನೋಡಿ, ಫುಲ್ ನೀಟಾಗಿ ಕವರ್ ಮಾಡಿ ಮೈದಾ ಹಿಟ್ಟಿಂದ. ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಕಾಣಿಸ್ತಿರಂಗೆ ಸ್ವಲ್ಪ ಮೈದಾ ಹಿಟ್ಟು ತೊಗೊಳ್ಳಿ, ಜಾಸ್ತಿ ತೊಗೋಬೇಡಿ ಮೈದಾ ಹಿಟ್ಟು. ಒಂದು ಪೇಪರ್ ಮೇಲೆ ಫಸ್ಟ್ ಎಣ್ಣೆ ಹಾಕೋಣ, ಆವಾಗ ಹಿಡಿಯಲ್ಲ ಅದು, ಇಲ್ಲಾಂದರೆ ಪೇಪರ್ಗೆಲ್ಲ ಹತ್ತೋಗ್ಬಿಡತ್ತೆ. ಸೊ ಎಣ್ಣೆ ಹಾಕಿ ಸ್ವಲ್ಪ ಕೈಯಲ್ಲೇ ಪ್ರೆಸ್ ಮಾಡ್ಕೊಳ್ಳೋಣ. ಕೈಯಲ್ಲಿ ಪ್ರೆಸ್ ಮಾಡ್ಕೊಂಡು ಆಮೇಲೆ ಉದ್ಕೊಳ್ಳೋಣ. ನೋಡಿ, ಈ ಥರ ತುಂಬ ಈಸಿಯಾಗುತ್ತೆ. ಇದು ಟೇಸ್ಟು ಚೆನ್ನಾಗಿರುತ್ತೆ. ನೀವು ಸಂಡೇಸ್ ಫ್ರೀಯಾಗಿ ಯಾವಾಗ ಇರ್ತೀರಲ್ಲ ಅವಾಗೆಲ್ಲ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ನೋಡಿ, ನೀಟಾಗೂ ಸ್ಪ್ರೆಡ್ ಆಗುತ್ತೆ ಈಸಿಯಾಗಿ, ನಾವು ಕಷ್ಟಪಡೋದೇ ಬೇಕಾಗಿಲ್ಲ. ಇಷ್ಟಾದಮೇಲೆ ನಾವೇನು ಮಾಡೋಣ, ಹಂಚ್ ಮೇಲೆ ಹಾಕ್ಬಿಟ್ಟು ಬೇಯಿಸ್ಕೊಳ್ಳೋಣ. ನೋಡಿ, ಎರಡೂ ಸೈಡು ನೀಟಾಗಿ ಬೇಯಿಸಿ. ನೀವು ಆದಷ್ಟು ತೆಳ್ಳಗೆ ಉತ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ತೆಳ್ಳಗೆ, ದಪ್ಪ ಆದರೆ ಸ್ವಲ್ಪ ಹಾರ್ಡಾಗುತ್ತೆ. ತೆಳ್ಳಗೆ ಉತ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಎಷ್ಟು ತೆಳ್ಳಗಿದ್ರೂ ಇದು ಹರ್ಕೊಂಡು ಹೋಗಲ್ಲ. ಸೊ ನೋಡಿ, ಬಿಳಿ ಹೋಳಿಗೆ, ಅಂಗ್ರ ಹೋಳಿಗೆ ಅಂತ ಅಂತಾರೆ ರೆಡಿ. ಈ ಹೀರೆಕಾಯಿ ಪಲ್ಯನ ನಾನು ಹಿಂದಿನ ವೀಡಿಯೋದಲ್ಲಿ ತೋರಿಸಿದ್ದೀನಿ, ನೋಡ್ಕೊಳ್ಳಿ.
ಈ ಬಿಳಿ ಹೋಳಿಗೆಗೆ ಹಿಂದಿನ ವೀಡಿಯೋದಲ್ಲಿ ತೋರಿಸಿರೋ ಹೀರೆಕಾಯಿ ಪಲ್ಯ ಬೆಸ್ಟ್ ಕಾಂಬಿನೇಷನು. ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್.